ಓಂ ನಮಃ ಶಿವಾಯ. ಶ್ರೀ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅರ್ಥಚಿಂತನೆ. ಶ್ಲೋಕ 8. ಜನ್ಮ ಮೃತ್ಯು ಘೋರ ದುಃಖ ಹಾರಿಣೇ ನಮಃ ಶಿವಾಯ, ಚಿನ್ಮಯೈಕ ರೂಪ ದೇಹ ಧಾರಿಣೇ ನಮಃ ಶಿವಾಯ, ಮನ್ಮನೋರಥಾವಪೂರಕಾರಿಣೇ ನಮಃ ಶಿವಾಯ, ಸನ್ಮನೋಗತಾಯ ಕಾಮವೈರಿಣೇ ನಮಃ ಶಿವಾಯ. ಜನ್ಮ ಮೃತ್ಯು ಘೋರ ದುಃಖ ಹಾರಿಣೇ ನಮಃ ಶಿವಾಯ. ಜೀವನದಲ್ಲಿ ಕಷ್ಟಗಳು ಬೇಕಾದಷ್ಟು ಬರ್ತವೆ. ಆದರೆ ಈ ಎಲ್ಲ ಕಷ್ಟಗಳಿಗಿಂತ ದುಃಖವಾದಂಥದ್ದು ಯಾವುದು ಅಂತ ಹೇಳಿದ್ರೆ, ಅತ್ಯಂತವಾದ ದುಃಖ ಜನ್ಮ ಮತ್ತು ಮರಣ. ಹುಟ್ಟುವುದು ಸಾಯುವುದಕ್ಕಿಂತ ಅತಿ ಹೆಚ್ಚಾದ ದುಃಖವಿಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ. ನಾವೆಲ್ಲರೂ ಕೂಡ ಅದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಆ ಪರಶಿವನ ಕೃಪೆಯನ್ನು ಹೊಂದಿದವರಿಗೆ ಜನ್ಮ ಮೃತ್ಯು ಅನ್ನುವಂತಹ ಈ ಘೋರ ದುಃಖಗಳು ನಾಶವಾಗ್ತವೆ. ಅಂತಹ ಜನ್ಮ ಮೃತ್ಯು ಘೋರ ದುಃಖವನ್ನು ನಾಶ ಮಾಡುವಂತಹ ಹೇ ಶಿವನೇ ನಿನಗೆ ನಮಸ್ಕಾರ ಅಂತ ಮೊದಲನೇ ಸಾಲಿನ ಅರ್ಥ. ಎರಡನೇ ಸಾಲು, ಚಿನ್ಮಯೈಕ ರೂಪ ದೇಹ ಧಾರಿಣೇ ನಮಃ ಶಿವಾಯ. ಚಿನ್ಮಯ ಏಕರೂಪ ದೇಹಧಾರಿಣೆ. ಭಗವಂತನಿಗೆ ವಸ್ತುತಃ ದೇಹ ಇಲ್ಲ. ದೇವರು ಎನ್ನುವಂತಹ ಶಬ್ದವೇ ಹೇಳುತ್ತೆ, ದೇ ಅಂತಂದರೆ ದೇಹವಿಲ್ಲದವನು, ವ ಅಂತಂದರೆ ವರ್ಣವಿಲ್ಲದವನು, ರು ಅಂತಂದರೆ ರೂಪವಿಲ್ಲದವನು ಅಂತ. ಆದರೆ ಈ ಶ್ಲೋಕ ಹೇಳ್ತಾ ಇದೆ ಚಿನ್ಮಯೈಕ ರೂಪ ಧಾರಿಣೆ ಅಂತ. ಹಾಗಾದರೆ ಭಗವಂತನಿಗೂ ದೇಹ ಇದೆಯಾ ಅಂತ ಹೇಳಿದ್ರೆ ಹೌದು. ಅದು ಯಾವ ರೀತಿಯಾದಂತಹ ದೇಹ? ಚಿನ್ಮಯವಾದಂತಹ ದೇಹ. ಚಿನ್ಮಯ ಚಿನ್ಮಯ ಅಂತ ಅಂದರೆ ಚಿತ್ ಸ್ವರೂಪ. ಹಾಗಾಗಿ ಭಗವಂತ ಚಿನ್ಮಯ ರೂಪ ದೇಹವನ್ನು ಧರಿಸಿದವನು ಅಂತ ಅರ್ಥ. ಸ್ಥೂಲವಾದ ದೇಹವಲ್ಲ, ಚಿತ್ ಸ್ವರೂಪವಾದಂತಹ ದೇಹ. ಮೂರನೆಯ ಸಾಲು, ಮನ್ಮನೋರಥಾವಪೂರಕಾರಿಣೇ ನಮಃ ಶಿವಾಯ. ಭಕ್ತರ ಇಷ್ಟಾರ್ಥಗಳನ್ನೆಲ್ಲವನ್ನು ಈಡೇರಿಸುವಂತಹ ಹೇ ಈಶ್ವರ ನಮಸ್ಕಾರ. ಸನ್ಮನೋಗತಾಯ ಕಾಮವೈರಿಣೇ ನಮಃ ಶಿವಾಯ. ಕಾಮವೈರಿಯಾದಂತಹ ಹೇ ಭಗವಂತ, ಸನ್ಮನೋಗತಾಯ ನನ್ನ ಮನಸ್ಸನ್ನು ಸತ್ಕರ್ಮದಲ್ಲಿ ತೊಡಗಿಸುವಂಥವನಾಗು. ಹೇ ಪರಮಾತ್ಮ, ಸಜ್ಜನರಿಂದ ಯಾವಾಗಲೂ ಪೂಜಿಸಲ್ಪಡುವಂತಹ ನಿನಗೆ ನಮಸ್ಕಾರ ಎನ್ನುವಂಥದ್ದು 8ನೇ ಶ್ಲೋಕದ ಅರ್ಥವಾದರೆ 9ನೇ ಶ್ಲೋಕ ಹೀಗಿದೆ. ಯಕ್ಷರಾಜ ಬಂಧವೇ ದಯಾಲವೇ ನಮಃ ಶಿವಾಯ, ದಕ್ಷಪಾಣಿ ಶೋಭಿಕಾಂಚನಾಲವೇ ನಮಃ ಶಿವಾಯ, ಪಕ್ಷಿರಾಜವಾಹ ಹೃಚ್ಛಯಾಲವೇ ನಮಃ ಶಿವಾಯ, ಅಕ್ಷಿಪಾಲ ವೇದ ಪೂತಲತಾಲವೇ ನಮಃ ಶಿವಾಯ. ಯಕ್ಷರಾಜ ಬಂಧು. ಯಕ್ಷರಾಜ ಅಂತ ಹೇಳಿದ್ರೆ ಇಲ್ಲಿ ಕುಬೇರ ಅಂತ ಅರ್ಥ. ಕುಬೇರನಿಗೆ ಸಂಪತ್ತನ್ನು ಕೊಟ್ಟಂಥವನು ಪರಶಿವ. ಪುರಾಣಗಳಲ್ಲಿ ಉಲ್ಲೇಖ ನಮಗೆ ಸಿಗುತ್ತೆ. ಅಂತಹ ಕುಬೇರನ ಬಂಧುವಾದಂತಹ ಹೇ ಭಗವಂತ ದಯಾಳು ನಿನಗೆ ನಮಸ್ಕಾರ. ದಕ್ಷಪಾಣಿ ಶೋಭಿಕಾಂಚನ ನಾಲವೇ ನಮಃ ಶಿವಾಯ. ನಿನ್ನ ಬಲಗೈಯಲ್ಲಿ ಸ್ವರ್ಣ ಕಮಂಡಲಗೊಂಡ ಹಿಡಿದಂತಹ ಹೇ ಈಶ್ವರ ನಿನಗೆ ನಮಸ್ಕಾರ. ಹಾಗೆ 3ನೇ ಸಾಲು, ಪಕ್ಷಿರಾಜ ವಾಹ ಹೃಚ್ಛಯಾಲವೇ ನಮಃ ಶಿವಾಯ. ಪಕ್ಷೀಣಾಂ ರಾಜ ಪಕ್ಷಿರಾಜ ಅಂದರೆ ಗರುಡ ಅಂತ ಅರ್ಥ. ಆ ಗರುಡನನ್ನು ವಾಹನವಾಗಿ ಉಳ್ಳಂಥವನು ವಿಷ್ಣು ಭಗವಂತ. ಅಂತಹ ವಿಷ್ಣು ಭಗವಂತನಿಂದ ಯಾವಾಗಲೂ ಸ್ಮರಿಸಲ್ಪಡುವಂತಹ ಹೇ ಶಿವನೇ ನಿನಗೆ ನಮಸ್ಕಾರ. ಕೊನೆಯ ಸಾಲು, ಅಕ್ಷಿಪಾಲ ವೇದಪೂತ ತಾಲವೇ ನಮಃ ಶಿವಾಯ. ತಾಲು ಅಂತಂದರೆ ನಾಲಿಗೆ ಅಂತರ್ಥ. ವೇದಪೂತ, ವೇದ ಮಂತ್ರಗಳನ್ನು ಹೇಳುವುದರಿಂದ ಪವಿತ್ರವಾದಂತಹ ನಾಲಿಗೆಯನ್ನು ಉಳ್ಳಂತಹ ಹೇ ಅಕ್ಷಿಪಾಲ ಮುಕ್ಕಣ್ಣ ಭಗವಂತ ನಿನಗೆ ನಮಸ್ಕಾರ ಎನ್ನುವಂಥದ್ದು 4ನೆಯ ಸಾಲಿನ ಅರ್ಥ. ನಾಳೆ 10, 11ನೇ ಶ್ಲೋಕದ ಅರ್ಥಚಿಂತನೆಯನ್ನು
ತಿಳಿಯುವಂಥವರಾಗೋಣ. ಧನ್ಯವಾದಗಳು.